ರಿಹ್ಯಾಬ್ ಸೆಂಟರ್ನಲ್ಲಿ ಹಿಂಸೆ ಕೊಟ್ಟು ಕೊಲೆ ಮಾಡಿದ ಆರೋಪ ಕೇಳಿಬಂದಿದೆ. ಕೈಕಾಲು ಕಟ್ಟಿ ಚಿತ್ರಹಿಂಸೆ ಮಾಡಿ ಕೊಂದಿದ್ದಾರೆ ಅನ್ನುವಂತಹ ಆರೋಪ ಬೆಂಗಳೂರಿನ ಮಾದನಾಯಕನಹಳ್ಳಿಯ ರಿಹ್ಯಾಬ್ ಸೆಂಟರ್ ಮೇಲೆ ಕೇಳಿಬಂದಿರೋದು. ರಿಹ್ಯಾಬ್ನಲ್ಲಿ ಅನುಮಾನಾಸ್ಪದವಾಗಿ ಕೇರಳದ ಮನೀಶ್ ಅನ್ನುವಂತಹ ವ್ಯಕ್ತಿ 42 ವರ್ಷ ವಯಸ್ಸಾಗಿರುತ್ತೆ. ಇವರ ಸಾವಾಗಿದೆ. 4 ದಿನದ ಹಿಂದೆ ರಿಹ್ಯಾಬ್ಗೆ ಮನೀಶ್ನನ್ನ ಕುಟುಂಬ ಸೇರಿಸಿರುತ್ತೆ. ರಿಹ್ಯಾಬ್ ಸೆಂಟರ್ ಅಂದ್ರೆ ವ್ಯಸನ ಅಥವಾ ಚಟದಿಂದ ಮುಕ್ತಗೊಳಿಸುವಂತಹ ಕೇಂದ್ರ. ಯಾರಿಗಾದರೂ ವಿಪರೀತ ಅಡಿಕ್ಷನ್ಸ್ ಇದ್ರೆ ಇಲ್ಲಿಗೆ ಹೋದ್ರೆ ಸರಿ ಆಗ್ತಾರೆ ಅನ್ನೋ ನಂಬಿಕೆ ಮೇಲೆ ಕೆಲವರು ಸಜೆಷನ್ಸ್ ಮೇಲೆ ಹಿಂಗೆ ಕಳಿಸ್ಕೊಡ್ತಾರೆ. ಬಟ್ ಇಲ್ಲಿ ನೋಡಿದ್ರೆ ಅನಾಹುತ ಒಂದು ನಡೆದು ಹೋಗಿದೆ. ಮನೀಶ್ ಅಂತ ಮನೀಶ್ಗೆ ಕೊಡಬಾರದ ಚಿತ್ರಹಿಂಸೆನ ಕೊಟ್ಟು ರಿಹ್ಯಾಬ್ ಸೆಂಟರ್ನವರೇ ಕೊಂದು ಮುಗಿಸಿದ್ದಾರೆ ಅನ್ನೋದು ಕುಟುಂಬಸ್ಥರ ಆರೋಪ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕುಟುಂಬ ದೂರು ಕೊಟ್ಟಿದೆ. ಮರಣೋತ್ತರ ಪರೀಕ್ಷೆಯ ವರದಿಗಾಗಿ ಪೊಲೀಸರು ಕಾಯ್ತಿದ್ದಾರೆ. PM ರಿಪೋರ್ಟ್ ಬರಬೇಕು. ಸಾವು ಹೇಗಾಯಿತು, ಯಾವ ಕಾರಣಕ್ಕಾಯಿತು ಅಂತ ಒಂದಷ್ಟು CCTV ಫುಟೇಜಸ್ ಕೂಡ ಆತ ನರಳೋದನ್ನು ಅಥವಾ ಆತನ ಕೊನೆಯ ಕ್ಷಣಗಳು ಸೆರೆಯಾಗಿರೋದನ್ನು ತೋರಿಸ್ತಾ ಇದೆ. ಸ್ವಲ್ಪ ಸ್ಟ್ರಿಕ್ಟ್ ಆಗಿರುತ್ತೆ ರಿಹ್ಯಾಬ್ ಸೆಂಟರ್ಸು. ಬಿಕಾಸ್ ಅಡಿಕ್ಷನ್ಸನ್ನು ವಿತ್ಡ್ರಾ ಮಾಡಬೇಕಲ್ವ, ವ್ಯಸನದಿಂದ ಬಿಡಿಸ್ಬೇಕಲ್ಲ ಮನುಷ್ಯನನ್ನ, ಸ್ಟ್ರಿಕ್ಟ್ ಆಗಿರ್ತಾರೆ. ಬಟ್ ಹಿಂಗೆ ಸಾಯೋಂಗ್ ಹೊಡಿತಾರೆ ಅಂದರೆ ಲೈಸೆನ್ಸು ಯಾರಿದ್ರು ಅಲ್ಲಿ, ಯಾರನ್ನು ಸಾಕಿದ್ರು, ಇವೆಲ್ಲ ಬರುತ್ತೆ. ಸಿಬ್ಬಂದಿಗಳು ಯಾರು, ಅವ್ರು ಟ್ರೈನ್ಡಾ, ಅವರಿಗೇನು ಸರ್ಟಿಫಿಕೇಟ್ಸ್ ಇದ್ದಾವೆ, ಅವು ಇಂಪಾರ್ಟೆಂಟ್ ಆಗುತ್ತೆ. ಇವೆಲ್ಲವೂ ಡಿಸೈಡ್ ಆಗೋದು PM ರಿಪೋರ್ಟ್ ಬಂದ ಬಳಿಕ. ಬಟ್ ಆರಂಭಿಕ ಹಂತದಲ್ಲೇ ಈಗ ಬಾಡಿ ನೋಡಿದ ತಕ್ಷಣ ಪೊಲೀಸರಿಗೆ ಗೊತ್ತಾಗುತ್ತೆ ಬ್ರೂಟಲಿ ಇಂಜರ್ಡ್ ಆಯಿತು, ಹಿಂಸೆ ಕೊಟ್ಟಿದ್ದಾರೆ, ಚಿತ್ರಹಿಂಸೆಗೆ ಒಳಗಾಗಿತ್ತ ದೇಹ, ಅವೆಲ್ಲವೂ ಕೂಡ ಗೊತ್ತಾಗುತ್ತೆ. ಸದ್ಯಕ್ಕೆ ರಿಹ್ಯಾಬ್ ಸೆಂಟರ್ ಈಗ ಪೊಲೀಸರ ಸ್ಕ್ರೂಟಿನಿಗೆ ಬರ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್. ಈಗ ಮನೀಶ್ ಸಾವನ್ನಪ್ಪಿರೋದ್ರ ಬಗ್ಗೆ ಕುಟುಂಬದವರ ಆರೋಪ ಏನು, ಆಮೇಲೆ ಇವ್ರು ಯಾವ ಅಡಿಕ್ಷನ್ನಿಂದ ಬಳಲ್ತಾ ಇದ್ರು, ಮತ್ತು ಪೊಲೀಸರು ಆರಂಭಿಕ ಹಂತದಲ್ಲಿ ಹೋಗಿ ಆ ಸೀನ್ ನೋಡಿರ್ತಾರೆ, ಸೀನ್ ಆಫ್ ಕ್ರೈಮ್ ನೋಡಿರ್ತಾರೆ, ಅವ್ರಿಗೇನು ಅನಿಸ್ತಾ ಇದೆ? ಚಿತ್ರಹಿಂಸೆಗೆ ಒಳಪಟ್ಟಿತ್ತಂತ ದೇಹ ಯಾವಾಗ PM ರಿಪೋರ್ಟ್ ಬರ್ಬೋದು? ಮಮತಾ ಏನಂತ ಹೇಳಿದ್ರೆ, ಮೇಲ್ನೋಟಕ್ಕೆ ಎಲ್ಲ ರೀತಿಯಲ್ಲಿ ಒಂದು ಕೊಲೆ ಅಂತಾನೆ ಒಂದು ಕುಟುಂಬಸ್ಥರು ಆರೋಪವನ್ನ ಮಾಡ್ತಾ ಇರುವಂತದ್ದು. ಏನು ನಿರ್ಮಾಣ ಉಪವಿಭಾಗದ ಮಾದನಾಯಕನಹಳ್ಳಿಯಲ್ಲಿ ಇರುವಂತಹ ಒಂದು ರಿಹ್ಯಾಬ್ ಸೆಂಟರ್ ಅಲ್ಲಿ ಮನೀಶ್ ಕಳೆದ 4 ದಿನಗಳ ಹಿಂದೆ ಒಂದು ದಾಖಲಾಗಿರ್ತಾರೆ. ಕುಟುಂಬಸ್ಥರು ದಾಖಲನ್ನ ಮಾಡಿರ್ತಾರೆ. ಏನಂತ ಹೇಳಿದ್ರೆ, ಆತ ವ್ಯಸನಿ ಆಗಿರ್ತಾನೆ, ಇದನ್ನ ಮುಕ್ತ ಮಾಡ್ಬೇಕು ಅಂತ ಹೇಳಿ ಆತ ಅಲ್ಲಿಗೆ ಒಂದು ಅಡ್ಮಿಟ್ ಅನ್ನ ಮಾಡಿರುವಂತದ್ದು. ಈ ಸಂದರ್ಭದಲ್ಲಿ ಅಲ್ಲಿನವರು ಸಾಕಷ್ಟು ರೀತಿಯ ಚಿತ್ರಹಿಂಸೆ ನೀಡಿರುವಂತದ್ದು ಸಹ CCTV ಅಲ್ಲಿ ದೃಶ್ಯ ಸೆರೆ ಆಗಿರುವಂತದ್ದು. ಮತ್ತೆ ಕೈಕಾಲುಗಳನ್ನ ಕಟ್ಟಿ ಹಾಕಿ ಚಿತ್ರಹಿಂಸೆ ನೀಡಿದ್ದಾರೆ ಅಂತ ಹೇಳಿ ಈಗಾಗಲೇ ಮನೀಶ್ ಕುಟುಂಬಸ್ಥರು ಒಂದು ಪೊಲೀಸ್ ಠಾಣೆಗೆ ಒಂದು ದೂರನ್ನ ನೀಡಿ ಈಗ ದೂರು ಕೂಡ ದಾಖಲಾಗಿದೆ. ಮರಣೋತ್ತರ ಪರೀಕ್ಷೆಗೆ ಈಗ ಕಾಯ್ತಾ ಇರುವಂತದ್ದು. ಏನು ಒಂದು ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ಹೆಚ್ಚಿನ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಮಮತಾ, ರೈಟ್. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಪ್ರಕಾಶ್.